ನಮಸ್ಕಾರ. ನುಡಿ ಬೆಳಕು ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಆದದ್ದೆಲ್ಲ. ಗೋಪಾಲಕೃಷ್ಣ ಅಡಿಗರ ಕವನ ಭೂಮಿಗೀತದಲ್ಲಿರುವ ಸಾಲು ಕಾಡ ಮೂಲಕವೇ ಪಥ ಆಗಸಕ್ಕೆ ಅಂತ. ಇಡೀ ವಾಕ್ಯ ಅನುಕೂಲತೆಗಳನ್ನು ದಾಟಿಕೊಂಡು ಹೋದಾಗ ಸಿಗುವ ಬೆಳಕಿನ ಅನುಕೂಲದ ಬಗ್ಗೆ ಆಡಿರುವ ಮಾತಾಗಿದೆ. ಒಂದು ಕಥೆಯಲ್ಲಿ ಒಬ್ಬ ವ್ಯಕ್ತಿ ಇಡೀ ಊರಿನ ಮೆಚ್ಚುಗೆ ಗಳಿಸಿದ ಅದ್ಭುತವಾದ ಕುದುರೆಯನ್ನು ಕಳೆದುಕೊಳ್ತಾನೆ. ಅಂದರೆ ಅದು ಅಕ್ಷರಶಃ ತಪ್ಪಿಸಿಕೊಂಡು ಕಾಡಿನೊಳಗೆ ಓಡಿ ಹೋಗಿರುತ್ತದೆ. ಬೇಸತ್ತು ಕೂತ ಆ ವ್ಯಕ್ತಿ ಮತ್ತು ಅವನ ಯುವ ಮಗ ದಟ್ಟ ವಿಷಾದಕ್ಕೆ ಒಳಗಾಗುತ್ತಾರೆ. ಒಂದು ಮುಂಜಾನೆ ಅಚಾನಕ್ಕಾಗಿ ಅದೇ ಕುದುರೆ ತನ್ನ ಜೊತೆಗೆ ಇನ್ನೂ 3 ಬಲಿಷ್ಠ ಕಾಡು ಕುದುರೆಗಳನ್ನು ಕರೆದುಕೊಂಡು ಬಂದು ಅಂಗಳದಲ್ಲಿ ನಿಂತು ಬಿಡುತ್ತದೆ. ಮಗ ಮತ್ತು ಆ ತಂದೆಯ ಖುಷಿಗೆ ಮೇರೆಯೇ ಇಲ್ಲದಂತಾಗುತ್ತದೆ. ಆದರೆ ಈ ಸಂತಸವು ಕ್ಷಣಿಕ. ಕುದುರೆಯನ್ನು ಪಳಗಿಸಲು ಹೋಗಿ ಇದ್ದೊಬ್ಬ ಮಗ ಕಾಲನ್ನು ಮುರಿದುಕೊಂಡು ಮೂಲೆ ಸೇರುತ್ತಾನೆ. ಮರುದಿನ ಆ ಪ್ರಾಂತ್ಯದ ದೊರೆ ತನ್ನ ಸೇನೆಗೆ ಭರ್ತಿ ಮಾಡಿಕೊಳ್ಳಲು ಯುವಕರನ್ನು ಅರಸುತ್ತಾ ತನ್ನ ಸೇನೆಯ ಜೊತೆಗೆ ಬಂದಾಗ ಇಡೀ ಊರಿನ ಜನಕ್ಕೆ ತಲ್ಲಣ. ಬೆಳೆದ ಮಕ್ಕಳು ಸೇನೆ ಯುದ್ಧದ ಪಾಲಾಗುವುದರ ಬಗ್ಗೆ ಆತಂಕ. ಕಾಲು ಮುರಿದುಕೊಂಡು ಮಲಗಿದ್ದ ಈ ಕುದುರೆ ಸವಾರನ ಮಗ ಸೇನೆಗೆ ಭರ್ತಿಯಾಗುವ ಭಯದಿಂದ ತಪ್ಪಿಸಿಕೊಳ್ಳುತ್ತಾನೆ. ಆದದ್ದೆಲ್ಲ ಒಳಿತೇ ಆಯಿತು ಎಂದು ಹಾಡಿದ ಪುರಂದರರು ನೆನಪಾಗುತ್ತಾರೆ. ಧ್ರುವನಿಗೂ ಆದದ್ದು ಇದೆ. ಸಿಂಹಾಸನದ ಮೇಲೆ ತಂದೆ ಉತ್ಥಾನಪಾದನ ಜೊತೆಗೆ ಕೂಡಲು ಪುಟ್ಟ ಬಾಲಕ ಧ್ರುವ ಹಾತೊರೆತು ಹಂಬಲಿಸಿದಾಗ ಮಲತಾಯಿ ಸುರಚಿಯಿಂದ ಕೆಳಕ್ಕೆ ತಳ್ಳಲ್ಪಡುತ್ತಾನೆ. ಇದು ಯಾಕೆ ಹೀಗೆ, ಏನು ಕಾರಣ ಎಂಬ ಪ್ರಶ್ನೆಗಳ ಮೂಲಕ ಮತ್ತೆ ಮೇಲೆ ಎದ್ದ ಧ್ರುವ ಕಾಡು ಪಾಲಾಗುತ್ತಾನೆ. ಅಲ್ಲಿಂದ ಬರೀ ಬೆಳಕೆ. ಅರಮನೆ ತೊರೆದವರ ಕತೆಗಳೇ ಹೀಗೆ. ಪಿ ಲಂಕೇಶರ ಮೋಕ್ಷ ಹುಡುಕುತ್ತಾ ಪ್ರೀತಿಯ ಬಂಧನದಲ್ಲಿ ಮತ್ತು ಮಾಸ್ತಿಯವರ ಟಾಲ್ಸ್ಟಾಯ್ ಮತ್ತು ಬೂರ್ಜ್ವಾ ವೃಕ್ಷಗಳು ಕಥನಗಳು ಇಂತಹ ಲೋಲೋಪತೆಗಳನ್ನು ತ್ಯಜಿಸುವ ಮನಸ್ಸುಗಳ ಕುರಿತೇ ಹೇಳುತ್ತವೆ. ಯಾವುದು ಅಕಾರಣವಾಗಿ ಘಟಿಸಲಾರದು, ಬದಲಿಗೆ ಅದು ಮತ್ತೊಂದು ಬದಲಾವಣೆಗೆ ಕಾರಣವಾಗಬಲ್ಲದು. ಧ್ರುವ ಕೇಳಿದ್ದ ಪ್ರಶ್ನೆಗಳು ಅವನನ್ನು ಅಲೌಕಿಕ ಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಮಾಡಿದ ಹಾಗೆ ಬ್ರಿಟಿಷರ ವರ್ಣಭೇದ ನೀತಿಯ ಅಪಮಾನದಲ್ಲಿ ನೊಂದೆದ್ದ ಮೋಹನದಾಸರು ಬಾಪೂಜಿ ಆದ ಹಾಗೆ. ಘಟಿಸುವ ಕಹಿ ಸಂಗತಿಗಳೆಲ್ಲ ನಮ್ಮನ್ನು ಮತ್ತಷ್ಟು ಮಾಗಿಸಿ ಅದನ್ನು ದಾಟಿದ ನಂತರ ದಕ್ಕುವ ಅನಿರ್ವಚನೀಯ ಸುಖದ ಪರಿಚಯ ಮಾಡಿಕೊಡುತ್ತವೆ. ಏಳಬೇಕಷ್ಟೇ, ಬಿದ್ದಲ್ಲೇ ಅದೇ ಜಾಗದಲ್ಲಿ ಮತ್ತಷ್ಟು ಅಗೆದು ರಾಡಿ ಎಬ್ಬಿಸದ ಹಾಗೆ ಜಾಡಿಸಿಕೊಂಡು ಏಳುವಿಕೆ ಇದು. ಅಸುಖವನ್ನೇ ಕಾಣದ ಸಿದ್ಧಾರ್ಥ ಸುಖಕ್ಕೆ ಬೇರೆ ಅರ್ಥವನ್ನೇ ಕೊಟ್ಟ. ಚೆನ್ನಜ್ಜನ ಮೂಲಕ ದಾರಿ ಹುಡುಕಿಕೊಂಡೇ ಹೊರಟ. ಗುಹನು ರಾಮನನ್ನು ವನವಾಸದ ಕಡೆ ದಾಟಿಸಿದ್ದು ಹೀಗೆ. ಯಾರಾದರೂ ಯಾವುದಾದರೂ ಒಂದು ಅಸೌಖ್ಯವನ್ನು ಪರಿಚಯ ಮಾಡಿಸಿದಾಗಲೇ ಎದ್ದು ಬದಲಾಗೋಕ್ಕೆ ಸಾಧ್ಯ. ಎಷ್ಟೊಂದು ಜೀವಗಳು ಇಂತಹ ಕಾಠಿಣ್ಯಗಳನ್ನು ದಾಟಿ ಬಾಳನ್ನು ಸರಿಪಡಿಸಿಕೊಂಡಿಲ್ಲ. ಅಸಂಖ್ಯಾತ ಉದಾಹರಣೆಗಳಿವೆ. ಆದದ್ದೆಲ್ಲ ಒಳಿತೇ ಆದ ಹಾಗೆ. ನಮಸ್ಕಾರ. ಧನ್ಯವಾದಗಳು.